ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವು ದೇವರ ಮನಸ್ಸು, ದೇವರ ವಾಕ್ಯವು ನಿತ್ಯವಾದದ್ದು, ದೇವರ ವಾಕ್ಯವು ಸೃಷ್ಟಿಸುವ ಸಾಮರ್ಥ್ಯವುಳ್ಳದ್ದು, ಸೃಷ್ಟಿಸುವ ಸಾಮರ್ಥ್ಯವುಳ್ಳದ್ದು. ದೇವರ ವಾಕ್ಯ ಅಷ್ಟೊಂದು ಶಕ್ತಿಯುತವಾದದ್ದು. ಎಲ್ಲ ಶಕ್ತಿಗಿಂತಲೂ ಅತ್ಯಂತ ಮಹಾಶಕ್ತಿ ದೇವರ ಶಕ್ತಿ, ದೇವರ ವಾಕ್ಯ. ಆದ್ದರಿಂದ ಈ ಬಗ್ಗೆ ನಾವು ನೋಡಿಕೊಳ್ಳುವಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯವನ್ನು ಈಗ ನಾವು ಒಟ್ಟಾಗಿ ಓದಿಕೊಳ್ಳಲಿಕ್ಕಿದ್ದೇವೆ. ಇಂದಿನ ನಮ್ಮ ಧ್ಯಾನ ಇಬ್ರಿಯ 2, ಅದರಲ್ಲಿ ಕ್ರಿಸ್ತನು ನರನಾಗಿ ಬಂದದರ 16 ರಹಸ್ಯಗಳನ್ನು ನೋಡಿಕೊಳ್ಬೋದು. 16 ಸೀಕ್ರೆಟ್ಸ್ ಆಫ್ ಇನ್ಕಾರ್ನೇಷನ್. ಕ್ರಿಸ್ತನು ನರವತಾರವೆತ್ತಿದ ಅಥವಾ ಕ್ರಿಸ್ತನು ನರವತಾರವೆತ್ತಿದ್ದರ 16 ರಹಸ್ಯಗಳು. ದೇವರು, 1ನೇ ಅಧ್ಯಾಯದಲ್ಲಿ ದೇವರು ಅಂತ ನಾವು ಯೇಸು ಕರ್ತನ ವಿಷಯವಾಗಿ ನಾವು ನೋಡಿಕೊಂಡಿದ್ವಿ. ಇಬ್ರಿಯ 1:8 ತಂದೆ ದೇವರು ತಾನೇ ಯೇಸು ಕ್ರಿಸ್ತನನ್ನು ದೇವರೇ ಅಂತ ಕರೆದಿದ್ದು ನಾವು ನೋಡಿದ್ವಿ. ಇಬ್ರಿಯ 1:10 ತಂದೆ ದೇವರು ತಾನೇ ಯೇಸು ಕ್ರಿಸ್ತನನ್ನು ಕರ್ತನೇ ಎಂದು ಕರೆದಿದ್ದನ್ನು ನಾವು ನೋಡ್ತೇವೆ. ಹಾಗಿರುವಾಗ ದೇವರಾಗಿರುವಂಥ ಯೇಸು ಮನುಷ್ಯನ ಅವತಾರ ಅಥವಾ ಮನುಷ್ಯ ರೂಪ, ಮನುಷ್ಯ ನರನಾಗಿ ಬಂದದ್ದರ ರಹಸ್ಯಗಳು 16 ಇವೆ. ಅವುಗಳನ್ನು ನೋಡಿಕೊಳ್ಳೋಣ ಬನ್ನಿರಿ. ಮೊದಲನೇದು, ಯೇಸು ಕ್ರಿಸ್ತನು ನರನಾಗಿ ಬಂದದ್ದರ ಮೊದಲನೇ ರಹಸ್ಯ ಏನಂದರೆ, ನಾವು ಕೇಳಿದ ಸಂಗತಿಗಳಿಗೆ ಹೆಚ್ಚು ಲಕ್ಷ್ಯ ಕೊಡಬೇಕು. ಯಾಕಂತೇಳಿದರೆ, ನರನಾಗಿ ಬಂದಂಥ ಕ್ರಿಸ್ತನ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಹೆಚ್ಚು ಲಕ್ಷ್ಯ ಕೊಡಬೇಕು. ಇದುವರೆಗೆ ನಾವು ನೋಡಿದ್ದು ಹಳೆ ಒಡಂಬಡಿಕೆಯಲ್ಲಿ ಈ ರೀತಿಯಾಗಿ ನಾವು ನೋಡಲಿಲ್ಲ. ಆದರೆ ಈಗ ನೋಡ್ತಾ ಇರುವಂಥದ್ದು ಸುವಾರ್ತೆಯಲ್ಲಿ ಅದು ಬಂದಿದೆ, ಆದರೂ ಕೂಡ ಇಲ್ಲಿ ಈ ಬಗ್ಗೆ ಇದೆ. ಹೆಚ್ಚು ಲಕ್ಷ್ಯ ನಾವು ಕೊಡಬೇಕು. ಎರಡನೇದಾಗಿ, ವಾಕ್ಯವೇ ಸ್ಥಿರವಾಗಿರಲು. ದೇವದೂತರ ಮುಖಾಂತರವಾಗಿ ಹೇಳಿದ ವಾಕ್ಯ ಸ್ಥಿರವಾಗಿರಲ್ಲ. ಹಾಗಾದರೆ ವಾಕ್ಯದ ಸ್ಥಿರತೆ ಅಂತ ಹೇಳ್ಬಿಟ್ಟು ನೋಡುವಾಗ, ಆದಿಕಾಂಡದಿಂದ ಮಲಾಕಿಯವರೆಗೆ ಪ್ರವಾದಿಸಿದಂಥ ವಾಕ್ಯವು ಅದು ಸ್ಥಿರವಾಗಿದೆ. ಅದು ಯೇಸು ಕ್ರಿಸ್ತನು ನರನಾಗಿ ಬಂದದ್ದರ ಒಂದು ನೆರವೇರಿಕೆಯಾಗಿದೆ. ಅದು 2ನೇ ರಹಸ್ಯ. ಮೂರನೇದಾಗಿ, 3ನೇ ವಚನದಲ್ಲಿ ನಾವು ನೋಡುವಾಗ, ಇದು ಮಹಾರಕ್ಷಣೆ, ಅತ್ಯಂತ ವಿಶೇಷವಾದ ರಕ್ಷಣೆ ಇದು. ಯಾಕೆ? ಕ್ರಿಸ್ತನು ನರನಾಗಿ ಬಂದದ್ದು ಅದು ಮಹಾರಕ್ಷಣೆಯ ಒಂದು ಕಾರ್ಯವಾಗಿದೆ. ಅದು ಎಂಥ, ಯಾವ ರೀತಿ, ಹೇಗೆ ಅಂತ ಮುಂದೆ ನಾವು ನೋಡಿಕೊಳ್ಳೋಣ. 4ನೇದಾಗಿ, ಆದ ಕಾರಣ ಇದು ಮಹಾರಕ್ಷಣೆಯಾಗಿರುವುದರಿಂದ, ವಿಶೇಷವಾದ ರಕ್ಷಣೆ ಇರೋದ್ರಿಂದ ನಾವು ತಪ್ಪಿಸಿಕೊಳ್ಳಲಾಗದು, ಅಲಕ್ಷ್ಯ ಮಾಡಬಾರ್ದು ನಾವು ಇದನ್ನು. 4ನೇದಾಗಿ, ಇದನ್ನು ಕರ್ತನು ತಾನೇ ಮೊದಲು ಹೇಳಿದಂಥದ್ದು. ದ ಲಾರ್ಡ್ ಹಿಮ್ಸೆಲ್ಫ್. ಹೌದು, ಇದು ದೃಢಪಡಿಸಿದಂಥದ್ದು. ಈಗ ದೇವರು ತಾನೇ ಪ್ರವಾದಿಗಳ ಮುಖಾಂತರವಾಗಿ ತಿಳಿಸಿದ್ದು, ಆದರೆ ದೇವರು ಮೊದಲು ಹೇಳಿದ್ದಾರೆ. ಮೊದಲನೇದಾಗಿ ಕ್ರಿಸ್ತನು ನರನಾಗಿ ಬರುವಂಥದ್ದರ ಬಗ್ಗೆ ತಿಳಿಸಿದ್ದು ದೇವರು ತಾನೇ, ದ ಲಾರ್ಡ್ ಹಿಮ್ಸೆಲ್ಫ್. ಯೆಶಾಯ 7:14 ತಗೊಂಡ್ರು ಕೂಡ, ದ ಲಾರ್ಡ್ ಹಿಮ್ಸೆಲ್ಫ್ ವಿಲ್ ಗಿವ್ ಯು ಎ ಸೈನ್. ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು ಎಂಬುದಾಗಿ. ಅಷ್ಟೇ ಅಲ್ಲ, ನಾವೇನು ನೋಡ್ತಾ ಇದ್ದೇವೆ ಅಂದರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಿಂದ ನರನಾಗಿ ಬಂದ ಕ್ರಿಸ್ತನ ಕುರಿತಾದ
16 ರಹಸ್ಯಗಳು, 16 ಸೀಕ್ರೆಟ್ಸ್ ಆಫ್ ಕ್ರೈಸ್ಟ್ ಕಮಿಂಗ್ ಇನ್ ದ ಫ್ಲೆಶ್. 5ನೇ ರಹಸ್ಯ ಏನಂದರೆ ಇಟ್ಸ್ ಎ ಸೂಪರ್ ನ್ಯಾಚುರಲ್ ಸೀಕ್ರೆಟ್. 2ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ವಚನದಲ್ಲಿ ದೇವರು ಸಹ ಸೂಚಕ ಕಾರ್ಯಗಳಿಂದಲೂ ಅದ್ಭುತ ಕಾರ್ಯಗಳಿಂದಲೂ ನಾನಾ ವಿಧವಾದ ಮಹತ್ ಕಾರ್ಯಗಳಿಂದಲೂ ತಮ್ಮ ಚಿತ್ತಾನುಸಾರವಾಗಿ ಪವಿತ್ರಾತ್ಮನ ವರದಾನಗಳಿಂದಲೂ ದೃಢಪಡಿಸಿರುವಂಥದ್ದು. ಸೂಪರ್ ನ್ಯಾಚುರಲ್ ಅಂದರೆ ಅಸಾಧಾರಣ ರೀತಿಯಲ್ಲಿ ಆ ದೇವರು ದೃಢಪಡಿಸಿದ್ದು ಕ್ರಿಸ್ತನು ನರನಾಗಿ ಬರುವಂಥದ್ದರ ವಿಷಯ. God has confirmed Christ coming in the flesh. 7ನೇದಾಗಿ ಹಾಗೆ ಬಿಲ್ಡಪ್ ಮಾಡ್ಕೊಂಡು ಬರ್ತಾ ಇದ್ದಾನೆ ಇಬ್ರಿಯ ಗ್ರಂಥಕರ್ತನು ಯೇಸು ಕ್ರಿಸ್ತನನ್ನು 1ನೇ ಅಧ್ಯಾಯದಲ್ಲಿ ದೇವರು ಅಂತ ಹೇಳ್ಬಿಟ್ಟು ಈಗ ಹಾಗೆ ಸ್ವಲ್ಪ ಪರಿಚಯ ರೂಪದಲ್ಲಿ ಹೇಳಿಬಿಟ್ಟು ಅತ್ಯಂತ ವಿಶೇಷ ರಕ್ಷಣೆ, ಮಹಾರಕ್ಷಣೆ ಅಂತ ಹೇಳಿಬಿಟ್ಟು ಹಾಗೆ ಸೂಪರ್ ನ್ಯಾಚುರಲ್ ಆಗಿ ಸಾಧಾರಣ ರೀತಿಯಲ್ಲಿ ದೇವರು ಇದನ್ನು ದೃಢಪಡಿಸಿದ್ದಾರೆ ಅಂತ ಹೇಳಿಬಿಟ್ಟು 5ನೇ ವಚನದಲ್ಲಿ ನೋಡುವಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 5ನೇ ವಚನದಲ್ಲಿ ಮುಂದಣ ಲೋಕವನ್ನು ದೇವರು ತಮ್ಮ ದೇವದೂತರಿಗೆ ಅಧೀನ ಮಾಡಲಿಲ್ಲ. ಹಾಗಾದರೆ ಲೋಕವನ್ನು ದೇವದೂತರ ಭಾಳ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅವರು. ಯಾಕಂತೇಳಿದರೆ ದೇವದೂತರು ಅವರು ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದರೂ ಹೋಗ್ಬೋದು, ಹಾರ್ಬೋದು, ಭಾಳ ಶಕ್ತಿಯುತವಾದಂಥವರು. ಆದ ಕಾರಣ ಅವರು ಎಲ್ಲ ರೀತಿಯಿಂದಲೂ ಆ ಕ್ವಾಲಿಫಿಕೇಷನ್ಸ್ ಇದೆ. ಲೋಕವನ್ನು ಅಧೀನ ಮಾಡುವ, ಆಳುವ ಸಾಮರ್ಥ್ಯ. ಆದರೆ ದೇವರು ದೇವದೂತರಿಗೆ ಅದನ್ನು ಕೊಡಲಿಲ್ಲಂತೆ. ಅಡ್ಮಿನಿಸ್ಟ್ರೇಷನ್, ಆ ಒಂದು ಆಳ್ವಿಕೆಯನ್ನು ದೇವರು ತಮ್ಮ ದೇವದೂತರಿಗೆ ಅಧೀನ ಮಾಡಲಿಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 5ನೇ ವಚನ. ಇದು 6ನೇ ರಹಸ್ಯವಾಗಿದೆ. ಯಾಕೆ ದೇವರು ದೇವದೂತರಿಗೆ ಕ್ವಾಲಿಫಿಕೇಷನ್ಸ್ ಇದ್ದಂಥ, ಯೋಗ್ಯತೆ ಇರುವಂಥವರಿಗೆ ಕೊಡಲಿಲ್ಲ ಎಂಬುದಾಗಿ. ಆದರೆ ದೇವರೇನು ಮಾಡಿದ್ದಾರೆ, 6ನೇ ವಚನದಲ್ಲಿ ಪವಿತ್ರ ಗ್ರಂಥದ ಒಂದು ಸ್ಥಳದಲ್ಲಿ ಮನುಷ್ಯನನ್ನು ನೀನು ನೆನೆಸುವುದಕ್ಕೆ ಅವನು ಎಷ್ಟು ಮಾತ್ರದವನು, ಮನುಷ್ಯ ಪುತ್ರನನ್ನು ಲಕ್ಷ್ಯವಿಡುವುದಕ್ಕೆ ಅವನು ಎಷ್ಟುದವನು ಎಂಬುದಾಗಿ ಹೇಳಿಬಿಟ್ಟು ದೇವದೂತರಿಗಿಂತಲೂ ಕಡಿಮೆಯಾಗಿರುವಂಥ ಮನುಷ್ಯನ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿಬಿಟ್ಟು ಮಹಿಮೆಯನ್ನು, ಮಾನವನ್ನು, ಆ ಮಾನವನಿಗೆ ನೀನು ಕಿರೀಟವನ್ನಾಗಿ ಕೊಟ್ಟಿದ್ದೀಯ ಅಂತ ಹೇಳಿಬಿಟ್ಟು ಎಲ್ಲವನ್ನು, ಸಮಸ್ತವನ್ನು, 8ನೇ ವಚನ, ಇಬ್ರಿಯ 8ನೇ ವಚನ 2:8, ಎಲ್ಲವನ್ನು ಮಾನವನ ಪಾದಗಳ ಕೆಳಗೆ ಹಾಕಿ ಮಾನವನಿಗೆ ಅಧೀನ ಮಾಡಿದೆಯಲ್ಲ. ದೇವದೂತರಿಗೆ ಅಧೀನ ಮಾಡುವುದಕ್ಕೆ ಬದಲು ಮಾನವರಿಗೆ ಅಧೀನ ಮಾಡುವಂಥದ್ದು. 1ನೇ ಆದಾಮನಿಗೆ ಆದಿಕಾಂಡ 1:26-27 ಎಲ್ಲವೂ ನಿನ್ನದೇ, ಇದನ್ನು ನೀನು ದೊರೆತನ ಮಾಡು, ಆಳಿಕೆ ಮಾಡು ಎಂಬುದಾಗಿ ಕೊಟ್ಟಂಥದ್ರ ಬಗ್ಗೆ ನಾವು ನೋಡ್ತೇವೆ. ಆ ರೀತಿಯಾಗಿ ಹೇಳಿದಂಥದ್ದು ಅದರಲ್ಲಿ ಕೂಡ ಒಂದು ಮಿಸ್ಟ್ರಿ, ಅದರಲ್ಲಿ ಕೂಡ ಒಂದು ರಹಸ್ಯ ಇದೆ. ಯಾಕೆ ದೇವರು ದೇವದೂತರಿಗೆ ಕೊಡದೆ ಮನುಷ್ಯರಿಗೆ ಇದನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆದಾಮನಿಗೆ ಕೊಟ್ಟಿದ್ದಾರೆ. ಆದಾಮನ ಹಾಗೆ ಮುಂದುವರಿಸ್ತಾ ಇದ್ದಾಗ ಈಗ ಮುಂದೆ ಕೊನೆ ಆದಾಮ ಅಂತ ಒಬ್ಬರು ಬರ್ತಾರೆ. ಆ ಬಗ್ಗೆ ನಾವು ನೋಡೋಣ. ಹೌದು, 8ನೇ ವಚನದ 2ನೇ ಭಾಗ, ದೇವರು ಎಲ್ಲವನ್ನೂ ಆತನಿಗೆ ಅಧೀನ ಮಾಡಿದರೆಂಬುದರಲ್ಲಿ ಆತನಿಗೆ ಒಂದನ್ನಾದರೂ ಅಧೀನ ಮಾಡದೆ ಬಿಡಲಿಲ್ಲ. ಈಗ ಎಲ್ಲವೂ ಆತನಿಗೆ ಅಧೀನವಾಗಿರುವುದನ್ನು ನಾವು ಇನ್ನೂ ಕಾಣಲಿಲ್ಲ, ಆದರೆ ಕ್ರಮೇಣವಾಗಿ ಅಲ್ಲಿ ಹೋಗ್ತಾ ಇದೆ. ಹಾಗಾದರೆ 7ನೇ ರಹಸ್ಯ, ಸಮಸ್ತವು ಮಾನವನಿಗೆ
ಅಧೀನವಾಗಿದೆ. ಯಾವ ಮಾನವನಿಗೆ ನಾವು ನೋಡೋಣ. 9ನೇ ವಚನ, ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 9ನೇ ವಚನದಲ್ಲಿ, ಆದರೂ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲಾದ ಒಬ್ಬಾತನು, ಅಂದರೆ ಯೇಸು ಮನುಷ್ಯರ ಬಗ್ಗೆ ಮಾತಾಡಿಬಿಟ್ಟು ಮಾನವನಿಗೆ ಸಂಬಂಧಪಟ್ಟಂಥ ಕೀರ್ತನೆ 8ನೇ ಅಧ್ಯಾಯವನ್ನು ಈಗ ಯೇಸುವಿಗೆ ಅನ್ವಯಿಸುವಂಥ ರೀತಿಯಲ್ಲಿ ಒಬ್ಬಾತನ, ಅಂದರೆ ಯೇಸು ಬಾಧೆಪಟ್ಟು ಮೃತಪಟ್ಟಿದ್ದರಿಂದಲೇ ಮಹಿಮೆಯನ್ನು ಮಾನವನ್ನು ಕಿರೀಟವಾಗಿ ಹೊಂದಿದರು ಎಂದು ಕಾಣುತ್ತೇವೆ. ಇದು 8ನೇ ರಹಸ್ಯ. ನರನಾಗಿ ಬಂದ ಕ್ರಿಸ್ತನ ವಿಷಯವಾದಂಥ 16 ರಹಸ್ಯಗಳಲ್ಲಿ ಇದು 8ನೇ ರಹಸ್ಯ. ಏನೆಂದರೆ ಆತನು ಮರಣದಿಂದ ಮಹಿಮೆಯನ್ನು ಮಾನವನ್ನು ಸಂಪಾದಿಸಿತು. 9ನೇದಾಗಿ ಅದೇ 9ನೇ ವಚನದಲ್ಲಿ ಇರುವಂಥ ಇನ್ನೊಂದು ಸಂಗತಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಈ ಒಂದು ಅಧ್ಯಯನದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದರೆ 16 ಸೀಕ್ರೆಟ್ಸ್ ಆಫ್ ಇನ್ಕರ್ನೇಷನ್ ಅಥವಾ 16 ಸೀಕ್ರೆಟ್ಸ್ ಆಫ್ ಕ್ರೈಸ್ಟ್ ಕಮಿಂಗ್ ಇನ್ ದ ಫ್ಲೆಶ್. ಕ್ರಿಸ್ತನು ನರನಾಗಿ ಬಂದದರಲ್ಲಿ ಇರುವ 16 ರಹಸ್ಯಗಳು ಏನಂತ ಹೇಳಿದರೆ, 9ನೇ ರಹಸ್ಯ 8 ಮುಗೀತು, ಇನ್ನು 8 ಇದ್ದಾವೆ. 9ನೇ ರಹಸ್ಯ ಏನಂದರೆ ಕೃಪೆ. 9ನೇ ವಚನದ 2ನೇ ಭಾಗ ನಾವು ನೋಡ್ತೀವಿ, ಆತನು ದೇವರ ಕೃಪೆಯಿಂದಲೇ ಎಲ್ಲರಿಗೋಸ್ಕರವಾಗಿ ಮರಣವನ್ನು ರುಚಿಸಬೇಕಾಗಿತ್ತು. ಈಗ ಯೇಸು ಸ್ವಾಮಿ ಮರಣ ಹೊಂದಿದ ನಿಜ, ಆದರೆ ಎಲ್ಲರಿಗೋಸ್ಕರವಾಗಿ ಆ ಮರಣ. ಎಕ್ಸ್ಪೀರಿಯನ್ಸ್ ಡೆತ್ ಫಾರ್ ಮೀ, ನನಗೋಸ್ಕರ. ಅದೇನದು? ಅದು ದೇವರ ಕೃಪೆ. ಅರ್ಥ ಆಗ್ತಾ ಇಲ್ವಾ? ಹೌದು, ಅದು ರಹಸ್ಯ. ದೇವರ ಕೃಪೆಯಿಂದ ಆತನು ಎಲ್ಲರಿಗೋಸ್ಕರವಾಗಿ ಮರಣವನ್ನು, ಭಯಂಕರವಾದ ಮರಣವನ್ನು, ಗಂಭೀರವಾದ ಮರಣವನ್ನು, ಆತ್ಮಿಕ ಮರಣವನ್ನು, ದೈಹಿಕವಾದ ಮರಣವನ್ನು ಹೊಂದಬೇಕಾಯಿತು. ಹೌದು, 10ನೇ ವಚನದಲ್ಲಿ ನಾವು ನೋಡಿಕೊಳ್ಳುವಾಗ ಇನ್ನೊಂದು ವಿಷಯ ಅಲ್ಲಿ ಬರೆದಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 10ನೇ ವಚನದಲ್ಲಿ, ಸಮಸ್ತವನ್ನು ತನಗೋಸ್ಕರವೂ ತನ್ನ ಮೂಲಕವಾಗಿಯೂ ಅಥವಾ ಮೂಲಕವೂ ಉಂಟು ಮಾಡಿದಾತನು. ಈಗ ಹುದುವಾಗಿ ಕೀರ್ತನೆ 8ನೇ ಅಧ್ಯಾಯದಲ್ಲಿ ಮನುಷ್ಯನು ಕಿರೀಟವನ್ನು, ಮಾನವನ್ನು ಹೊಂದಿದಂತ. ಆದರೆ ಅದು ಯಾರಂತ ಹೇಳ್ಬಿಟ್ಟು ನೋಡುವಾಗ 9ನೇ ವಚನದಲ್ಲಿ ಯೇಸು ಸ್ವಾಮಿನೇ ತನ್ನ ಮರಣದಿಂದ ಮಹಿಮೆಯನ್ನು, ಮಾನವನ್ನು ಕಿರೀಟವಾಗಿ ಹೊಂದಿದನಂತ ಹೇಳ್ಬಿಟ್ಟು. ಈಗ ನೋಡಿದರೆ ಅಪ್ಲಿಕೇಶನ್ ಆಗಿ ಇರುವಂಥದ್ದನ್ನು ನೋಡುವಾಗ, ಹೌದು, 10ನೇ ವಚನದಲ್ಲಿ ಬಹುಮಂದಿ ಮಕ್ಕಳನ್ನು ಮಹಿಮೆಗೆ ತರುವಂತೆ. ಈಗ ಆತನು ಮಹಿಮೆಗೆ ಬಂದ ರೀತಿಯಲ್ಲಿ ಈಗ ನಾವು ಕೂಡ ಮಹಿಮೆಯನ್ನು, ಮಾನವನ್ನು ಹೊಂದುವುದರ ಬಗ್ಗೆ ಮಾತಾಡ್ತಾ ಇದ್ದಾನೆ. ಇದು ಕೂಡ ಒಂದು ಮಹತ್ವ ಅಂತ ಹೇಳ್ಬೋದು. ಬಹುಮಂದಿ ಮಕ್ಕಳನ್ನು ಮಹಿಮೆಗೆ ತರುವಂತೆ. ರಕ್ಷಣಾ ನಾಯಕನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ದೇವರಿಗೆ ಯುಕ್ತವಾಗಿತ್ತು. ಇದು 10ನೇ ಒಂದು ರಹಸ್ಯ. 11ನೇ ರಹಸ್ಯ ಭಾಳ ಚೆನ್ನಾಗಿದೆ. ಇಬ್ರಿಯ 2:11, ಪವಿತ್ರ ಮಾಡುವಾತನಂದರೆ ಯೇಸು ಸ್ವಾಮಿ, ಪವಿತ್ರರಾದವರೆಲ್ಲರೂ ಅಂದರೆ ನಾವು ಒಬ್ಬಾತನಿಗೆ ಸೇರಿದವರಾಗಿದ್ದೇವೆ. ಪವಿತ್ರ ಮಾಡುವಾತನು ಯೇಸು ಸ್ವಾಮಿನೂ, ಪವಿತ್ರ ಮಾಡುವವರಾದ ನಾವೆಲ್ಲರೂ ಕೂಡ ಒಬ್ಬಾತನಿಗೆ ಸೇರಿದವರಾಗಿದ್ದೇವೆ. ಈ ಕಾರಣ ಚೆನ್ನಾಗಿದೆ ಅಲ್ವಾ? ಅಂದರೆ ನಾವೇನು ನೋಡ್ಕೊಳ್ತಿದ್ದೀವಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಿಂದ ಕ್ರಿಸ್ತನು
ನರನಾಗಿ ಬಂದದರ 16 ರಹಸ್ಯಗಳು, 16 ಸೀಕ್ರೆಟ್ಸ್ ಆಫ್ ಕ್ರೈಸ್ಟ್ ಕಮಿಂಗ್ ಇನ್ ದ ಫ್ಲೆಶ್. ಅದರಲ್ಲಿ ಸೀಕ್ರೆಟ್ಸ್ ಆಫ್ ಇನ್ಕಾರ್ನೇಷನ್ ಅದೇನಂತ ಹೇಳಿದ್ರೆ, ಯೇಸು ಸ್ವಾಮಿ ಯಾಕೆ ಮನುಷ್ಯನಾದ ಅಂತ ಹೇಳಿದ್ರೆ ನಾವು ಆತನಿಗೆ ಸೇರಿದವರಾಗಬೇಕಂತ ಹೇಳ್ಬಿಟ್ಟು. 11ನೇ ವಚನ, ವಿ ಬಿಲಾಂಗ್ ಟು ಹಿಮ್, ಒಂದೇ ಫ್ಯಾಮಿಲಿ ಆಗಬೇಕು, ಏನೋ ಒಂದು ಒನ್ನೆಸ್, ಬಿಲಾಂಗಿಂಗ್, ಸೇರಿದವರಾಗಬೇಕಂತ ಆ ರೀತಿಯಾಗಿ ಹೇಳಿಬಿಟ್ಟು, ಈ ಕಾರಣದಿಂದ ಯೇಸು ಅವರನ್ನು ಸಹೋದರರೆಂದು ಕರೆಯುವುದಕ್ಕೆ ನಾಚಿಕೆ ಪಡದೆ, ಈಸ್ ನಾಟ್ ಅಶೇಮ್ ಟು ಐಡೆಂಟಿಫೈ. ಹಾಗಾದರೆ ಯೇಸು ಸ್ವಾಮಿಗೆ ಮಾನವು ಕಿರೀಟವು ಹೊಂದಿದ ಪ್ರಕಾರ ನಮಗೂ ಕೂಡ ಆಸ್ತಿಯಲ್ಲಿ ಭಾಗ ಇದೆ ಎಂಬಂಥದ್ದನ್ನು ಇಂಡೈರೆಕ್ಟಾಗಿ ತಗೊಂಡು ಬಂದು ಇನ್ನೂ ಕೂಡ ಒಂದು ಮಾತು 13ನೇ ವಚನದಲ್ಲಿ ಹೇಳುವಂಥದ್ದು, ಇನ್ಕಾರ್ನೇಷನ್, ಕ್ರಿಸ್ತನು ನರನಾಗಿ ಬಂದದರ 13ನೇ ರಹಸ್ಯ. ನಾನು ಆತನ ಮೇಲೆ ಭರವಸೆ ಬಿಡುವೆನು, 13ನೇ ವಚನ, ಇಬ್ರಿಯ 2. ಈಗೋ ನಾನು ದೇವರು ನನಗೆ ದಯಪಾಲಿಸಿರುವ ಮಕ್ಕಳು, ಸಹೋದರರಾಗಿದ್ವಿ, ಈಗ ಮಕ್ಕಳು, ಯೇಸು ಸ್ವಾಮಿಯ ಮಕ್ಕಳು ನಾವು. ಇನ್ನೂ ಹತ್ತಿರ ಆಯಿತು, ಸಹೋದರರು ಅದು ಕೂಡ ಆಯಿತು, ಮತ್ತು ಮಕ್ಕಳು ಕೂಡ ಆಯಿತು, ತಂದೆ ಮಕ್ಕಳ ಹಾಗೆ. ಆ ರೀತಿಯಾಗಿ ಹೇಳಿಬಿಟ್ಟು 14ನೇ ವಚನದಲ್ಲಿ ಇನ್ನೊಂದು, ಮಕ್ಕಳು ರಕ್ತ ಮಾಂಸಧಾರಿಗಳು ಆಗಿರುವುದರಿಂದ ಆತನು ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನಂದರೆ ಸೈತಾನನ್ನು ನಾಶ ಮಾಡುವುದಕ್ಕೂ ಮರಣದ ಭಯದಿಂದ ಜೀವಮಾನದೆಲ್ಲ ದಾಸತ್ವದಲ್ಲಿದ್ದವರನ್ನು ಬಿಡಿಸುವುದಕ್ಕೂ ಮಾನವತ್ವದಲ್ಲಿ ಪಾಲುಗಾರರಾದರು. ಯೇಸು ಸ್ವಾಮಿ ನಮ್ಮ ಶರೀರದಲ್ಲಿ ಪಾಲನ್ನು ತೆಗೆದುಕೊಂಡು, ಈ ಪಾರ್ಟುಕ್ ಆಫ್ ಅವರ್ ನೇಚರ್, ನಮ್ಮ ಮಾನವ ಹ್ಯೂಮನ್ ನೇಚರ್, ಅಥವಾ ರಕ್ತ ಮಾಂಸಧಾರಿ ಆದರು. ಯಾಕಂದರೆ ನಮ್ಮ ಹಾಗೆ ಆಗಬೇಕಂತ ಹೇಳ್ಬಿಟ್ಟು, ನಮ್ಮ ಹಾಗೆ ಆಗಬೇಕಂತ ಹೇಳ್ಬಿಟ್ಟು ನೋಡುವಾಗ ಆವಾಗ ಏನಾಗ್ತದೆ, 17ನೇ ವಚನ ಭಾಳ ಚೆನ್ನಾಗಿದೆ, ಅವರು ಎಲ್ಲವುಗಳಲ್ಲಿಯೂ ತನ್ನ ಸಹೋದರರಿಗೆ ಸಮಾನವಾಗಬೇಕಾಯಿತು. ಯಾಕೆ ಆ ರೀತಿಯಾಗಿ ಆಗಿಬಿಟ್ಟು ಜನರ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ದೇವ ಕಾರ್ಯಗಳಲ್ಲಿ ಕರುಣೆಯುಳ್ಳ ನಂಬಿಗಸ್ತ ಮಹಾಯಾಜಕರಾದರು. ಇವೆಲ್ಲ ಅನುಭವ ಆಗಿಬಿಟ್ಟು ಕಡೆಗೆ ಈಗ ಕರುಣೆಯುಳ್ಳ ಮಹಾಯಾಜಕರಾಗಿ ಯೇಸು ಸ್ವಾಮಿ ತಂದೆ ದೇವರ ಹತ್ರ ಬೇಡಿಕೊಳ್ತಾ ಇದ್ದಾರೆ. ಬೇಡಿಕೊಳ್ಳುವಾಗ ಏನಂತ ಬೇಡಿಕೊಳ್ಬೋದು ಅಂತ ಹೇಳ್ಬಿಟ್ಟು ನೋಡುವಾಗ 18ನೇ ವಚನ ಭಾಳ ಸ್ಪಷ್ಟವಾಗಿದೆ. ತಾನೇ ಶೋಧಿಸಲ್ಪಟ್ಟು ಶೋಧನೆಗೆ ಒಳಗಾಗುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಈಗ ಮಹಾಯಾಜಕನು ಯೇಸು ಸ್ವಾಮಿ ದೇವರಾಗಿದ್ದಂಥ, ಇಬ್ರಿಯ 1ರಲ್ಲಿ ದೇವರಾಗಿದ್ದಂಥ ಯೇಸು ಸ್ವಾಮಿ ಮಗುವಾಗಿ ಮನುಷ್ಯನಾಗಿ ಬಂದು ಆನಂತರ ಸಹೋದರರಂತ ನಾಚಿಕೆ ಪಡದೆ ಕಡೆಗೆ ಮಾನವನ್ನು, ಪ್ರಭಾವವನ್ನು ಅಥವಾ ಮಹಿಮೆಯನ್ನು ನಮಗೋಸ್ಕರ ಸಂಪಾದಿಸಿ ಈಗ ಮಹಾಯಾಜಕನಾಗಿ ನಾವು ತಾನೇ ಶೋಧನೆ ಅಂದರೆ ಏನಂತ ಎಕ್ಸ್ಪೀರಿಯನ್ಸ್ ಆಗಿದ್ದರಿಂದ ಶೋಧನೆ ಆಗುವಂಥ ನಮಗೆ ಆತನು ಸಹಾಯ ಮಾಡಲಿಕ್ಕೆ ಸದಾ ಸಿದ್ಧನಾಗಿರುವ ಕರುಣೆಯುಳ್ಳ ಮಹಾಯಾಜಕನು ಸಹಾಯ ಮಾಡ್ತಾನೆ. ಇದು 16ನೇ ರಹಸ್ಯ. ಈಸ್ ಏಬಲ್ ಟು ಹೆಲ್ಪ್. ಹೌದು, ಆದುದರಿಂದ ಸಹಾಯವನ್ನು ನಾವು ತಕ್ಕೊಳ್ಳೋಣ. ಕೆಲವು ಸಾರಿ ಗೌರ್ಮೆಂಟ್ನವ್ರು ಏನಾದರೂ ಸಹಾಯ ಕೊಡ್ತಾರೆ ಅನ್ನೋದು ಭಾಳ ಜನರಿಗೆ ಗೊತ್ತಿಲ್ಲದೆ ಅದು ಮಿಸ್ ಆಗ್ತದಲ್ವ, ನಮ್ಗೆ ಗೊತ್ತೇ ಇರಲಿಲ್ಲ ಅಂತಾರೆ. ಆದರೆ ಯೇಸು ಕ್ರಿಸ್ತ ನಮಗೋಸ್ಕರವಾಗಿ ನರನಾಗಿ ಬಂದಂಥರ ರಹಸ್ಯದಿಂದ ನಮಗೆ ಸಹಾಯ ಮಾಡಲಿಕ್ಕೆ ಸದಾ ಸಿದ್ಧನಾಗಿದ್ದಾನೆ. ಆ ಸಹಾಯ ತೆಗೆದುಕೊಂಡು ಆತನ ಹಾಗೆ ಬಾಳುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಿಂದ ನರನಾಗಿ ಬಂದ ಕ್ರಿಸ್ತನ ಬಗ್ಗೆ 16 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.